ನೈಟ್ ಏನೆಲ್ಲ ಸ್ಟಡಿ ಮಾಡಿದೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ನಾನು ಕ್ಲಾಸ್ನ ಕೇಳ್ತಾ ಹಾಗೂ ನೋಟ್ಸನ್ನ ಮಾಡ್ಕೊತಾ ನಾನು ಅದನ್ನು ರಿವಿಷನ್ ಕೂಡ ಮಾಡ್ತಾಯಿದ್ದೀನಿ. ಸೊ ತುಂಬ ನೀವು ಇಂದಲೇ ರಿವಿಷನ್ ಮಾಡೋದ್ರಿಂದ ನಿಮಗೆ ತಲೆಯಲ್ಲಿ ಆ ವಿಷಯ ಜಾಸ್ತಿ ಇರುತ್ತೆ ಮತ್ತು ಮರುದಿನ ಸ್ವಲ್ಪ ಅದನ್ನು ಕಣ್ಣಾಡಿಸ್ಕೊತಾ ಇರಬೇಕು. ಹಾಗೆ 3 ಸಾರಿ ರಿವಿಷನ್ ಆದರೆ ಅದು ನಿಮ್ಮ ತಲೆಯಲ್ಲಿ ಆ ವಿಷಯ ಜಾಸ್ತಿ ನೆನಪಿನಲ್ಲಿ ಉಳಿಯುತ್ತೆ. ಎಕ್ಸಾಮ್ನಲ್ಲೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸಾಯಂಕಾಲ ಓದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬೆಳಗ್ಗೆಯಿಂದ ಏನು ಓದಿದ್ದೆ ಎಂಬುದನ್ನು ಒಂದು ಸಾರಿ ಎಲ್ಲನೂ ರಿವೈಸ್ ಮಾಡಿಕೊಂಡೆ. ಸೊ ಆ ವಿಡಿಯೋನ ನೀವು ಈಗ ನೋಡ್ತಾ ಇದ್ದೀರಿ. ಸೊ ಈ ರೀತಿ ನೀವು ಪುನರ್ಮನನ ಮಾಡೋದ್ರಿಂದ ಹೆಚ್ಚು ನಿಮಗೆ ತಲೆಯಲ್ಲಿ ಇರುತ್ತೆ ಸಬ್ಜೆಕ್ಟ್. ಸೊ ನಾನು ಈಗ ಪೊಲಿಟಿಯನ್ನು ಓದ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ. ಈಗ ಸುಪ್ರೀಂ ಕೋರ್ಟ್ ಫುಲ್ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೈಟ್ ಸ್ಟಡಿ ಮಾಡ್ತಾ ನೋಡೋಣ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅಂತಂದು. ಸೊ ಇದು ಓದ್ತಾ ಇರೋದು. ನಾನು ಸಂವಿಧಾನಕ್ಕೆ ಓದಲು ನೋಟ್ಸ್ ಜೊತೆಗೆ ಗಂಗಾಧರ್ ಬುಕ್ನ ರೆಫರ್ ಮಾಡ್ತೀನಿ. ಇದು ಕನ್ನಡದಲ್ಲಿ ಬೆಸ್ಟ್ ಬುಕ್ ಆಗಿದೆ. ನೀವು ಇಂಗ್ಲೀಷ್ ಮೀಡಿಯಮ್ನವರು ಆಗಿದ್ದರೆ ನೀವು ಲಕ್ಷ್ಮೀಕಾಂತ್ ಬುಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ಹಾಯ್ ಆಲ್, ಈಗ ಟೈಮು 5:48 ಇದೆ. ಸೊ 6 o'clockಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಡಿನ. ಮತ್ತು ಸೊ ಸ್ಟಡಿ ಸ್ಟಾರ್ಟ್ ಮಾಡಿ ಇವತ್ತು ಆದಷ್ಟು ಮ್ಯಾಕ್ಸಿಮಮ್ ನೈಟ್ ಓದಬೇಕಂತ ಅಂದ್ಕೊಂಡಿದ್ದೀನಿ. ಕ್ಲಾಸ್ ಜೊತೆಗೆ ನಾನು ಓದ್ತೀನಿ. ಸೊ ನಾನು ಮುಂದೆ ಏನೆಲ್ಲ ಓದ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್ ಈಗ ಟೈಮ್ 6:30 ಆಗಿದೆ. ಆರ್ಟಿಕಲ್ 224 ಹೆಚ್ಚುವರಿ ಮತ್ತು ಹಂಗಾಮಿ ನ್ಯಾಯಾಧೀಶರನ್ನು ಯಾವ ರೀತಿ ನೇಮಕ ಮಾಡಲಾಗುತ್ತೆ, ಮತ್ತು ಆರ್ಟಿಕಲ್ 224A ಇದನ್ನು ನಿವೃತ್ತಿ ನ್ಯಾಯಾಧೀಶರನ್ನು ಮತ್ತು ಯಾವ ರೀತಿ ನೇಮಕ ಮಾಡಲಾಗುತ್ತೆ ಅನ್ನೋದನ್ನು ನಾನು ಓದ್ಕೊಂಡಿದ್ದೀನಿ. 6:30ಇಂದ 8:30ವರೆಗೆ ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ನ ಯಾವ ರೀತಿ ಅವರನ್ನು ಪದಚ್ಯುತಿ ಮಾಡಲಾಗುತ್ತೆ, ಏನೆಲ್ಲ ಪ್ರೊಸೀಜರ್ಸ್ ಇರ್ತವೆ ಎಂಬುದನ್ನು ನಾನು ಓದ್ಕೊಂಡೆ. ನೀವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಓದುವಾಗ ಸೈಮಲ್ಟೇನಿಯಸ್ ಆಗಿ ಓದಿ, ಸಪ್ರೇಟಾಗಿ ಓದಬೇಡಿ. ಹೈಕೋರ್ಟ್ ಈಗ ಸುಪ್ರೀಂ ಕೋರ್ಟ್ ಫಾರ್ ಎಕ್ಸಾಂಪಲು ಸುಪ್ರೀಂ ಕೋರ್ಟ್ ಜಡ್ಜಸ್ನ ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ ಅಂದಾಗೆ ಹೈಕೋರ್ಟ್ ಜಡ್ಜಸ್ನ ಓದ್ಕೊಂಬಿಡಿ, ಅವರ ನೇಮಕಾತಿಯನ್ನು. ಮತ್ತು ಯಾವ ರೀತಿ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಇದು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಅವು ಹೈಕೋರ್ಟ್ ಜಡ್ಜಸ್ನ ಯಾವ ರೀತಿ ರಾಜೀನಾಮೆ ಅನ್ನೋದನ್ನು ಓದ್ಕೊಳ್ಳಿ. ಮತ್ತು ಅವರ ನೇಮಕಾತಿ ರಿಮೂವಲು ಯಾವ್ಯಾವ ರೀತಿ ಮಾಡಲಾಗುತ್ತೆ ಅನ್ನೋದನ್ನು ಎಟ್ ಎ ಟೈಮ್ ಓದ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಎಕ್ಸಾಮ್ನಲ್ಲಿ. ಸಪ್ರೇಟ್ ಎಲ್ಲ ಸುಪ್ರೀಂ ಕೋರ್ಟ್ ಮುಗಿಸಿ ಹೈಕೋರ್ಟ್ ಬಂದು ಅದು ಎಲ್ಲ ಓದೋದಕ್ಕಿಂತ ಈ ರೀತಿಯಾಗಿ ಅವ್ರ ಏಜ್ ಎಷ್ಟು, ಇವ್ರ ಏಜ್ ಎಷ್ಟು, ಗರಿಷ್ಠ ಅವಧಿ ಅವರು ಎಲ್ಲಿಯವರೆಗೆ ಅಧಿಕಾರಾವಧಿಯಲ್ಲಿ ಇರ್ತಾರೆ, ಈ ರೀತಿಯಾಗಿ ನೀವು ಸೈಮಲ್ಟೇನಿಯಸ್ ಆಗಿ ಓದ್ಕೊತಾ ಬನ್ನಿ. ನಾನು ಇವತ್ತು ಬೆಳಗ್ಗೆ ವಿಡಿಯೋದಲ್ಲಿ ತೋರಿಸಿದಂತೆ 6 ಮಂತ್ ಕರೆಂಟ್ ಅಫೇರ್ಸ್ ಸ್ಪರ್ಧಾ ಅರಿವು ಮ್ಯಾಗ್ಝಿನನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅದು ಇವತ್ತು ರಿಸೀವ್ ಆಯಿತು. ಸೊ ಯಾವ ರೀತಿಯಾಗಿದೆ, ಇದರಲ್ಲಿ ಏನೇನು ವಿಷಯಗಳನ್ನು ಒಳಗೊಂಡಿದೆ ಅಂತಂದು ಫಾಸ್ಟಾಗಿ ನಾನು ನೋಡಿಕೊಂಡೆ. ಸೊ ತುಂಬ ಚೆನ್ನಾಗಿದೆ ಮ್ಯಾಗ್ಝಿನ್. ಅಂದರೆ ತಿಂಗಳ ಯಾರು ಖರೀದಿ ಮಾಡ್ಕೊಂಡಿರೋದಿಲ್ಲ, ಈ ರೀತಿಯಾಗಿ 6 ಮಂತ್ ಇರ್ತಕ್ಕಂತಹ ಮ್ಯಾಗ್ಝಿನನ್ನು ಪರ್ಚೇಸ್ ಮಾಡ್ಕೊಂಡಾದರೂ ಓದಿದರೆ ನಿಮಗೆ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ತುಂಬ ವಿಷಯಗಳು ಬರುವುದರಿಂದ ಅನುಕೂಲಕರ ಆಗುತ್ತೆ. ಸೊ ಸ್ಪರ್ಧಾ ಅರಿವು ಇದು ಬೆಸ್ಟ್ ಮ್ಯಾಗ್ಝಿನ್ ಅಂತ ಹೇಳ್ಬೋದು. ನಾನಿದು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು. ಇದು KS-ಗಂತೂ ತುಂಬ ಹೆಲ್ಪ್ಫುಲ್ ಇದೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ಸೊ ನಾನು ಕೂಡ ಈಗ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಒಂದು 250 ಪೇಜಸ್ ಇದೆ. ಸೊ ದಿನ ಏನಿಲ್ಲ ಅಂದರೂ ಒಂದು 3 ಪೇಜಸ್ನ ಓದ್ಕೊತಾ ಬಂದರೆ ಎಕ್ಸಾಮ್ ಬರೋತ್ತಿಗೆ ನೀವು ಫುಲ್ ಎಲ್ಲನೂ ಓದ್ಕೊಂಡು ಸ್ವಲ್ಪ ನೆನಪಿನಲ್ಲಿ ಇಟ್ಕೋಬೋದು. ಸೊ ಆ ವಿಷಯ
ಯಾವ ರೀತಿಯಾಗಿ ಇದರಲ್ಲಿ ಏನೋ ಒಂದು ವಿಶೇಷತೆ ಅಂದರೆ ಆ ಸಬ್ಜೆಕ್ಟ್ ಈಗ ಸಂವಿಧಾನದಕ್ಕೆ ಸಂಬಂಧಿಸಿದಂತಹ ಕರೆಂಟ್ ಅಫೇರ್ಸ್ ಸಪ್ರೇಟ್ ಆಗಿದೆ. ಈಗ ಎಕನಾಮಿ ಸಪ್ರೇಟು, ಮತ್ತು ಕರೆಂಟ್ ಅಫೇರ್ಸ್ ಸ್ಥಳಗಳು, ಆಮೇಲೆ ವಿಶೇಷ ಸರ್ಕಾರ ತಂದಂತಹ ಯೋಜನೆಗಳು ಯಾವುವು ಎಲ್ಲವನ್ನೂ ಕೂಡ ಸಪ್ರೇಟಾಗಿ ಮೆನ್ಷನ್ ಮಾಡಿ ಅದರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಸೊ ನೀವು ತಿಂಗಳ ಯಾರು ಪರ್ಚೇಸ್ ಮಾಡಿಲ್ವೋ ಈಗಲೇ ಇದು ಮ್ಯಾಗ್ಝಿನನ್ನು ಪರ್ಚೇಸ್ ಮಾಡಿಕೊಂಡು ಓದಿ. ಅಂದರೆ ನೀವು ಯೂಟ್ಯೂಬ್ನಲ್ಲಾದರೂ ಅಥವಾ ಯಾವುದೇ ಕ್ಲಾಸ್ನಲ್ಲಿ ಕರೆಂಟ್ ಅಫೇರ್ಸ್ ಕೇಳಿದರೂ ಕೂಡ ಈ ಥರ ಒಂದು ಮ್ಯಾಗ್ಝಿನನ್ನು ಇಟ್ಕೊಂಡಿರಿ. ಸೊ ಅಲ್ಲಿ ಏನಾದರೂ ವಿಷಯಗಳು ಅಲ್ಲಿಗೆ ಬಿಟ್ಟಿದ್ದರೆ ಇದರಲ್ಲಿ ನೀವು ಕವರ್ ಮಾಡ್ಕೋಬೋದು. ನಾನು ಊಟ ಆದ ನಂತರ 9 o'clockನಿಂದ 1 o'clockವರೆಗೆ ಕ್ಲಾಸ್ ಕೇಳಿ ಕಂಟಿನ್ಯೂ ಆಗಿ ಓದಿದ್ದೀನಿ. ಈಗ ಸುಪ್ರೀಂ ಕೋರ್ಟ್ ಕಂಪ್ಲೀಟ್ ಆಗಿದೆ. ನಾಳೆ ಅಧೀನ ನ್ಯಾಯಾಲಯಗಳ ಬಗ್ಗೆ ನೋಡೋಣ. ಥ್ಯಾಂಕ್ ಯು.